ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್. ಅಧಿಕೃತ ದಿನಾಂಕಗಳ ಕುರಿತು ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ PST ಎಷ್ಟು ಹುದ್ದೆಗಳು, GPSTR ಮತ್ತು HSTR ಎಷ್ಟು ಹುದ್ದೆಗಳ ನೋಟಿಫಿಕೇಶನ್ ಆಗಬಹುದು ಅನ್ನೋದ್ರ ಬಗ್ಗೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲೇ ಶಿಕ್ಷಣ ಸಚಿವರಿಂದ ಆದಷ್ಟು ಬೇಗ ಅಧಿಕೃತ ದಿನಾಂಕಗಳ ಕುರಿತು ಮಾಹಿತಿ ಬರಬಹುದು ಅನ್ನೋದ್ರ ಬಗ್ಗೆ. ಸೊ ಬನ್ನಿ ವೀಕ್ಷಕರೇ, ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ PST, GPT ಮತ್ತು HSTR ನೇಮಕಾತಿ ಕುರಿತು ಅಧಿಸೂಚನೆ ಈ ತಿಂಗಳಲ್ಲಿ ಬರಬಹುದಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ. ನೇಮಕಾತಿ ಅಧಿಸೂಚನೆ ಮೇ ತಿಂಗಳಲ್ಲಿ ಆಗಬಹುದಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಕಮೆಂಟ್ನಿಂದ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ನೇಮಕಾತಿ ಕುರಿತು ಶಿಕ್ಷಕ ಆಕಾಂಕ್ಷಿಗಳ ಒಂದು ಹೋಪ್ ಏನಿದೆ ಅನ್ನೋದ್ರ ಬಗ್ಗೆ. PST ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನೋಡಿ ಶಿಕ್ಷಕ ಆಕಾಂಕ್ಷಿಗಳೇ, PST, GPSTR ಮತ್ತು HSTR ಈ ಮೂರು ನೇಮಕಾತಿಗಳು ಖಂಡಿತವಾಗಿ ಆಗೇ ಆಗುತ್ತೆ. ಶಿಕ್ಷಣ ಇಲಾಖೆಯು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದಷ್ಟು ಬೇಗ ಈಗ ನೇಮಕಾತಿಗಳ ಕುರಿತು ಅಧಿಸೂಚನೆಗಳು ಸ್ಟಾರ್ಟ್ ಆಗುತ್ತೆ. ನಿನ್ನೆ ಅಷ್ಟೇ 32,000 ನೇಮಕಾತಿ ಕಲ್ಯಾಣ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಪೇಪರ್ನಲ್ಲಿ ಇನ್ಫಾರ್ಮೇಷನನ್ನು ನೀವು ಕೇಳಿರ್ಬೋದು. 56,000 ನೇಮಕಾತಿಗಳಲ್ಲಿ. ಹಾಗಾಗಿ ಆದಷ್ಟು ಬೇಗ ನೇಮಕಾತಿಗಳ ಅಧಿಕೃತ ದಿನಾಂಕಗಳು ಹೊರಬೀಳುವ ಸಾಧ್ಯತೆಗಳು ಇವೆ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ. ಹಾಗಾಗಿ ನೀವು ಒಂದೇ ಒಂದು ಕಮೆಂಟ್ ಮಾಡಿ, ನೇಮಕಾತಿ ಕುರಿತು ಯಾವಾಗ ಅಧಿಸೂಚನೆ ಬರಬಹುದು, ಈ ತಿಂಗಳಲ್ಲಿ ಅಧಿಸೂಚನೆ ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಥ್ಯಾಂಕ್ ಯು.